ಹಿರಿಯ ಪತ್ರಕರ್ತರು ಅಣ್ಣವ್ರು ಬಂದಿದ್ದಾರೆ, ಕೃಷ್ಣಮೂರ್ತಿ ಅಣ್ಣವರ, ಮತ್ತು ಸೋಷಿಯಲ್ ಮೀಡಿಯಾ ಇವರಿಗೆಲ್ಲ ನಮ್ಮ ದಲಿತ ಸಂಘದ ವಂದನೆಗಳು. ನಾನು ಮಾತಾಡೋದು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ದಾರೆ ನೋಡಿ, ಅವ್ರ ರಕ್ಷಣೆಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಐ ಎಮ್ ಎ ಸೈಟ್ ಪರ್ಚೇಸರ್. ನನ್ನದು 3 ಸೈಟ್ ಇದೆ, ಇಲ್ಲಿದೆ. ಈ ಒಂದು ಈಗ ಏನಾಗ್ಬಿಟ್ಟಿದೆ KJP ಅಲ್ಲಿ ಅಂದರೆ, ಕೆಲವು ಯೂಟ್ಯೂಬ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ನಾನು. ನಿಮ್ಗೆ ರೋಲ್ ಕಾಲ್ ಬೇಕಾ? ಆಲ್ರೆಡಿ ಆಗ್ತಾ ಇದೆ KJP ಅಲ್ಲಿ, ನನಗೆ ಗೊತ್ತು. ನಾನು ಯೂಟ್ಯೂಬಲ್ಲಿ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಫೇಸ್ಬುಕ್ಲಿ ಇದ್ದೀನಿ. ಮುನ್ಸಿಪಾಲಿಟಿ ಒಂದು ರೌಂಡು, ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸ್ ಒಂದು ರೌಂಡು, KUDA ಒಂದು ರೌಂಡು, ಕೋರ್ಟ್ ಒಂದು ರೌಂಡು, ಆಮೇಲೆ ನೈಟ್ ಟೈಮಲ್ಲಿ ಒಂದು ರೌಂಡು. ನೈಟ್ ಟೈಮಲ್ಲಿ ಒಂದು ರೌಂಡ್. ಆರಾಮಿದ್ದೀರಾ? ನೀನು ಯಾಕೆ ಅಲ್ಲಿಂದ ಇಲ್ಲಿ ಬಂದು ತೊಂದರೆ ಕೊಡ್ತಾ ಇದ್ದೀರಾ? ನಾನು ಹೇಳೋದು ರಾಜಕಾಲುವೆ ಬಗ್ಗೆ ಮಾತಾಡಿದ್ರೆ, ಗರ್ಲ್ ಫ್ರೆಂಡ್ ಗೊತ್ತಾ? DMR ಗರ್ಲ್ ಫ್ರೆಂಡು. ಹೋಗಿ CM ಹತ್ರ ಮಾತಾಡಿ ಫಸ್ಟ್. ಗರ್ಲ್ ಫ್ರೆಂಡ್ ಅಲ್ಲಿ ರಾಜಕಾಲುವೆ ಇದೆ, ಮಿಲಿಟರಿ ಕ್ಯಾಂಟೀನ್ ಮುಂದ್ಗಡೆ ರಾಜಕಾಲುವೆ ಇದೆ, ಮನೆಗಳು ಕಟ್ಬಿಟ್ಟಿದ್ದಾರೆ. 57 ಅಲ್ಲಿ ಮಾತ್ರ ರಾಜಕಾಲುವೆ ಇದೆಯಾ? ಒಂದು ಚೂರಿದೆ. ಆಮೇಲೆ ಅದೇ 105 ಹೋಗಿ, ಆಮೇಲೆ ಶ್ರೀನಗರ್ ಹೋಗಿ ಪೂರಾ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ. ಯಾವಾಗಲ್ಲ ಅದೆಲ್ಲ ನಿಮ್ ಕಣ್ ಕಾಣಿಸಲ್ವಾ? ಬರೀ 57 ಅಣ್ಣ ಸೇದ್ರಾಮಣ್ಣ ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು 2 ಸಲ ಮಾತಾಡಿದೆ ನಮ್ಮ ಬ್ರದರ್ಗೆ, ಬಾಬುಗೆ, ಮುನ್ಸಿಪಾಲಿಟಿಯಲ್ಲಿ ಹೇಳಿದ್ದೀನಿ. ಈಗ ನಾನು ಅದೇ ನೈಟ್ ಹೇಳಿದೆ, ಸುಮ್ಮನೆ ಬೇಡಪ್ಪ, ಎಲ್ಲ ಹಣ ಹಾಕ್ಬಿಟ್ಟಿದೀವಿ, ನೀನ್ ಬಂದು 101% ಮನೆ ಡಮಾಲಿಷ್ ಮಾಡ್ತೀನಿ. ಇದು ಇವ್ರದ್ದು ಏನಾಯ್ತು? ಮಸ್ದಾದು ಅದು ಡಮಾಲಿಷ್ ಆಯ್ತಾ ಇಲ್ವಾ? ಕಮಲ್ ಮಾಡಿದಾರ? ಇಲ್ಲಿ ನಂದೇ ಇದೆ ಮನೆ, ಮಾಡ್ಲಿ, ನಾನು ನೋಡ್ತೀನಿ. ನಾನು ಕಾನೂನು ವಿರೋಧವಾಗಿ ಮಾತಾಡಿಲ್ಲ. ಈಸ್ ಮೈ ಫ್ರೆಂಡ್. ಕಟಿಂಗ್ ಶಾಪ್ ಅಲ್ಲಿ ಒಬ್ಬ ಬಂದು ಕಟಿಂಗ್ ಮಾಡ್ಬಿಟ್ಟಿದ್ದಾನ. 250 ಕೇಳ ಹ್ಯೂಮನ್ ರೈಟ್ಸ್ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಹುಡುಗ. ನಾನು ಒಳಗಡೆ ಹೋಗ್ತೀನಿ, ಏನಾದ್ರೆ ಹ್ಯೂಮನ್, ನಾನು 50 ರೂಪಾಯಿ ಕೊಟ್ಟೆ. ಇಲ್ಲೆಲ್ಲ ಹೇಳ್ಬೇಡಪ್ಪ, ನ್ಯಾಷನಲ್ ಲೀಡರ್, ಸ್ಟೇಟ್ ಲೀಡರ್, ಹ್ಯೂಮನ್ ರೈಟ್ಸ್ ಎಲ್ಲ ಡೆಲ್ಲಿಗೆ ಹೋಗ್ಬೇಕು. ಐ ಎಮ್ ಇನ್ KGR. ನ್ಯಾಷನಲ್ ಲೀಡರ್ ಡೆಲ್ಲಿಯಲ್ಲಿ ಇರಬೇಕು, ಅಮಿತ್ ಶಾ ಕೂತ್ಕೊಂಡು ಟಿಫನ್ ಮಾಡಬೇಕು. ನನ್ನ ಫೇಸ್ಬುಕ್ ಅಲ್ಲಿ ಇವರಿದ್ದಾರೆ, ಟ್ರಂಪ್. ಈಸ್ ಮೈ ಕ್ಲೋಸ್ ಫ್ರೆಂಡ್. ಅಣ್ಣ ಅವ್ರಿಗೆ ಗೊತ್ತಾ? ನೈಟ್ ಟೈಮಲ್ಲಿ ಗುಡ್ ನೈಟ್ ಮೆಸೇಜ್ ಹಾಕ್ತಾರೆ, ನಾನು ಬೆಳಗ್ಗೆ ಗುಡ್ ಮಾರ್ನಿಂಗ್ ಅನ್ನ ಹಾಕ್ತಾ ಇದ್ದೀನಿ. ಏನಾದ್ರು ಹೋಗೋಕೆ ಮಾತಾಡಕ್ಕಾಗುತ್ತಾ? ಇಲ್ಲ. ಇಲ್ಲಿಂದ ಅಲ್ಲಿ ಮೇಲ್. ಈಗ ನಮ್ ಸಾರ್ ಇದ್ದಾರೆ, ಕೃಷ್ಣಮಾರೇಗೌಡ ಅವರು ನಮ್ಮ ಬಾಬುಗೆ ಫೇಸ್ಬುಕ್ ಅಲ್ಲಿ ಇದ್ದಾರೆ. ನನಗೆ ಅಮಿತ್ ಶಾ ಇದ್ದಾರೆ. ನನಗೆ ಯಾರಿದ್ದಾರೆ ಫೇಸ್ಬುಕ್ ಅಲ್ಲಿ? ಅಮಿತ್ ಶಾ ಇದ್ದಾರೆ. ಇವ್ರಿಗೆ ಅಲ್ಲಿ ಹೋಗಿ ಇವ್ರು ದೂರ ಕೊಡ್ಲಿ, ನಾನು ಸಾರ್ ಹತ್ರ ಹೋಗಿ ಮಾತಾಡ್ತೀನಿ. ಇಡೀ ರಾಜ್ಯದಲ್ಲಿ ಬೆಳಗ್ಗೆ ಸುದ್ದಿ ನೋಡಿದೀರಾ? 300 crores ಇನ್ಕಮ್ ಟ್ಯಾಕ್ಸ್ ಬ್ಲಾಕ್ ಮಾಡಿದೆ. ಯಾರ್ದು? ಮಾನ್ಯ ಮುಖ್ಯಮಂತ್ರಿದು. ಇದನ್ನು ಹೋಗಿ ಕೇಳ್ಬೇಕಲ್ಲಿ. ಭೂ ಕಲ್ಲರು ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ 300 crores ಬ್ಲಾಕ್ ಆಗಿದೆ. ಇಲ್ಲಿ ಯಾರೋ ಲೈನ್ ಇಂದ ಬಂದು ಒಂದು 10 ಲಕ್ಷ ಕೊಟ್ಬಿಟ್ಟು ಲೇಔಟ್ ಮಾಡ್ತಾ ಇದ್ರೆ ಏನಪ್ಪ ನ್ಯಾಯ ಇದು? ಹೊಟ್ಟೆ ಮೇಲೆ ಹೊಡಿಬೇಡ. ದಲಿತರು ಮನೆ ಕಟ್ತಾ ಇದಾರೆ. ನಮ್ದು 2 ಸೈಟ್ ಇದೆ ಅಂತ ಹೇಳಿದ್ರು, ಅದನ್ನು ಡಿಸ್ಕಸ್ ಆಗಿದೆ. ಅನ್ಬರ್ಸ್ ಸೈಟ್ ಇದೆಯಾ? ಹಣ ಇದೆಯಾ? ನಾನು ಎಲ್ಲಿನೋ ಹೋಗಿ ಇಲ್ಲಿ ತೋರಿಸೋದೇ ಇಲ್ಲ. ಎಲ್ರಿಗೂ ಗೊತ್ತು. ಯಾವ ಕಚೇರಿನಲ್ಲಿ ಒಂದೇ 1 ರೂಪಾಯಿ ಯಾರನ್ನ ಕೊಟ್ಟಿದ್ದೆ ಅನ್ಬರ್ಸಿದ್ರೆ ಮೊಟ್ಟೆ ಹೊಡಿಬಿಡ್ತೀನಿ ನಾನು. ಯಾಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ, ಜಾಸ್ತಿ ಆಗಿಬಿಟ್ಟಿದೆ ಯೂಟ್ಯೂಬ್ದು. ಬೇಡ, ಏನೋ ಮಾಡ್ತಾ ಇದ್ರೆ ಮಾಡ್ಕೊಂಡು ಹೋಗಿ. ಕಾರ್ಯಕ್ರಮಗಳಿಗೆ ಹೋಗಿ ಮಾಡಿ 1,000 ಸಿಗುತ್ತೆ. ಬಿರಿಯಾನಿ ತಿನ್ನು, ಚಿಕನ್ ಬಿರಿಯಾನಿ, ಆಂಬೂರಿ ಬಿರಿಯಾನಿ. ಸುಮ್ನೆ ಬರೋದು. ಈ ರಾಜಕಾಲುವೆ ಇದೆ, ಆ ಏರಿ ಇದೆ, ಅದಕ್ಕೆ DC ಇದ್ದಾರೆ. ಈಗ ಭಾಸ್ಕರ್ ಇದ್ದಾರೆ. ಭಾಸ್ಕರ್ ನಾನು ಅಫಿಷಿಯಲ್ ಮಾಡ್ತೀನಿ. ನನ್ನ ಫ್ರೆಂಡ್ ಚೇರ್ಮನ್ ಇದ್ದಾರೆ. ಇದು ಚೇರ್ಮನ್ ಮೇಲೆ ಕೆಲವರಿಗೆ ಆಗಲ್ಲ. KJP ಇಂದ ಬಂದು ಇಲ್ಲಿ ಚೇರ್ಮನ್ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ನಾವು ಕಂಟೆಸ್ಟ್ ಮಾಡ್ಬೋದು. ಯಾಕೆ KJP ಅವರು ಇಲ್ಲಿ ಚೇರ್ಮನ್ ಆಗ್ಬೋದಾ? KJP ಅವರು ಇಲ್ಲಿ ಬಂದು ಸೈಟ್ ಒಂದು ಮನೆ ಕಟ್ಬೋದಾ? ಇದೆಲ್ಲ ನಾನು ಕ್ಲಿಯರ್ ಆಗಿ ಫ್ರೆಂಡ್ಶಿಪ್ ಆಗಿ ಹೇಳ್ತಾ ಇದ್ದೀನಿ. ಇವರು ರೆವಿನ್ಯೂ ಮಿನಿಸ್ಟರ್ಗೆ ಲೆಟರ್ ಕೊಟ್ರೆ ನಾನು ರೆವಿನ್ಯೂ ಲೆಟರ್ ಬರ್ತೀನಿ. ಇವರು ಮೋದಿ ಹತ್ರ ಟಿಫನ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೇ ಹೋಗಿ ಮೋದಿಗೆ ಟಿಫನ್ ಮಾಡ್ತೀನಿ. ಇವರು ಅಮಿತ್ ಶಾಗೆ ಲೆಟರ್ ಬರೆದ್ರೆ ನಾನು ಅಮಿತ್ ಶಾಗೆ ಲೆಟರ್ ಬರೆದಿದ್ದೀನಿ. ದಯವಿಟ್ಟು ಈ ಕಡೆ ಬರಬಾರ್ದು. ನಿಮ್ದು ನಮ್ದು ಕೆಲಸ BJML ಅಲ್ಲಿ ಇದೆ. 3,000 ಲ್ಯಾಂಡ್ ಇಲ್ಲ ಅಲ್ಲಿ. ಆ ಸುಜಾತ 523 acres ಯಾರ್ದು? ತಹಸೀಲ್ದಾರ್ದು. ಅದ್ರ ಬಗ್ಗೆ ಮಾತಾಡ್ಬೇಕು. ಅದ್ರ ಒಂದು ಹ್ಯಾಂಡ್ ಬಿಲ್ ಹಾಕ್ಬೇಕು. ನಾನು ಹಾಕಿದ್ದೀನಿ, ನಾನು ಮಾತಾಡ್ತಿದ್ದೀನಿ. ஏன்னா என் கைக்கு கொஞ்சம் சுத்தமாக இருந்துடுறாங்க. அது மாதிரி என் பேர்ல 1/2 inch கூட இல்லையா. KJP தாலுக்கு வச்சுக்கின்னு நம்மளுக்கு ஒரு அரக்கே அதில் பூமாதேவி சுஜாதா ஊர்ல இருக்கிற பணக்காரன் வேலூர்காரனுக்கு எழுதிருக்குது, வீக்கட்டாக்காரனுக்கு எழுதிருக்குது. இது என்கிட்ட கேட்டாலும் டாக்குமெண்ட் கொடுக்கும் பாபுக்கு. போ, வீக்கட்டாக்காரன் வந்துக்கிறான் எங்க கர்நாடகாக்கு, வேலூர்காரன் வந்துக்கிறான் இங்க வாங்கிக்கிறான் லேண்டு. அதனால அதிகமா பேச வரும்ல. இனிமே அவர் போராட்டம் பண்ணா நானும் போராட்டம் தான், அவர் போராட்டம்னா நானும் போராட்டம். ஏன்னா எந்த சைட்டுக்கு இதுங்க இதான் நான் சொல்லுவேன்.
தைரியமா கேஜே கார்டன் சைட் பர்ச்சேஸ் பண்ணுங்க, ஒரு பிரச்சனையும் இல்ல. இப்ப இன்னொரு எக்ஸாம்பிள் சொல்றேன். ஒருத்தர் லேண்ட் வாங்கினா பக்கத்துல கராப் இருந்தா யாருக்கு சொந்தம்? அது ಉರಾಬುಗ ಸೊಂದ ಇಡ ಕರಾಬುಗ ಪಕ್ಕದಲ್ಲಿ இருந்தா சொந்தம் ಅದು. ಇದು ಕಾನೂನು. ಇಲ್ಲಿ ಬಂದು ಕಾನೂನು ಉಲ್ಲಂಘನೆ ಮಾಡಬೇಡ. ಕೋರ್ಟ್ ಅಲ್ಲಿ ಕೇಸ್ ಇದೆ, ಟ್ರಸ್ಟ್ ಪಾಸ್ ಮಾಡಿದೀರಿ ಆಲ್ರೆಡಿ. ದಯವಿಟ್ಟು ಬಿಸ್ನೆಸ್ ಇಲ್ಲಿ ಸ್ಪಾಯ್ಲ್ ಮಾಡ್ತೀರಿ. ದಯವಿಟ್ಟು ಇಲ್ಲ ಅಂಡರ್ಸ್ಟ್ಯಾಂಡ್ ಹೋಗಿ. ಎಷ್ಟು ಖಾತಾಗಳು ಮಾಡಿದ್ದಾರೆ 20 ವರ್ಷ ಮುಂದೆ ಅಣ್ಣ ಗೊತ್ತು. ಬಿಜೆಪಿ ನಡೆದ್ರು. SBI ಅಲ್ಲಿ ಲೋನ್ ಆಗಿದೆ, ಕೆನರಾ ಬ್ಯಾಂಕ್ ಅಲ್ಲಿ ಲೋನ್ ಆಗಿದೆ. ಇದನ್ನ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಬನ್ನಿ ನಮ್ಮ ಹತ್ರ ಐಡಿಯಾ ಕೇಳೋ, ನಾನೇ ಕೊಡ್ತೀನಿ. ರೋಲ್ ಕಾಲ್ಗೆ 1 ಅವರ್ ಮಾತಾಡಿ ಡಾಕ್ಯುಮೆಂಟ್ ಬಂದು ರೋಲ್ ಕಾಲ್ ಮಾಡ್ಕೊಂಡು ಹೋಗ್ತಾ ಇರೋ. ಯೂಟ್ಯೂಬ್ ಸೇರ್ಸ್ ಹೇಳ್ತೀನಿ ನಾನು. ಸುಮ್ನೆ ಬರೋದು ಬೇಡ. ಆಲ್ದ ಮರ ಚೆನ್ನಾಗಿದೆ, ಡಿಕಾಲಿ ಪಂಚಾಯತ್ ಚೆನ್ನಾಗಿ ನಡೀತಾ ಇದೆ. ಏನಾದ್ರು ತಪ್ಪಾದ್ರೆ DC ಹೋಗಿ. ಸರ್ಕಾರ 1.5 ಲಕ್ಷ ಖರ್ಚು ಸಂಬಳ ಕೊಡುತ್ತೆ. ಅವ್ರು ನೋಡ್ತಾ ಇದಾರೆ. ಎಲ್ಲರೂ ಬರೋದು ಇಲ್ಲಿ ಬೋಕಸ್, ಅಲ್ಲಿ ಬೋಕಸ್, ಎಲ್ಲಿ ಬೋಕಸ್. ಏನಪ್ಪ ಬೋಕಸ್? ನಾವು ಫಸ್ಟ್ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಯಾಕೆ ಇಷ್ಟು ನಾನು ಟೆನ್ಷನ್ ಆಗಿ ಮಾತಾಡ್ತೀನಿ ಗೊತ್ತಾ ಕಮಲ್? 15 ಲಕ್ಷ ಹೋಗ್ಬಿಟ್ರೆ ನಾನು ಎಲ್ಲಿ ಹೋಗೋದು? ನಾನು ಯಾವ ತಹಸೀಲ್ದಾರ್ ಆಫೀಸ್ ಕೂತ್ಕೊಂಡು ಕಾಸು ಕೇಳಲ್ಲ. ಅದಕ್ಕೆ ಇದು ಅಡ್ವೈಸ್. ದಯವಿಟ್ಟು ಬಿಸ್ನೆಸ್ ಸ್ಪಾಯ್ಲ್ ಮಾಡ್ಬಿಡಿ. ಏನಾದಿದ್ರೆ ಹೋಗಿ. ಬಂಗಾರಪೇಟೆಯಲ್ಲಿ ರಾಜಕಾಲ ಮೇಲೆ 300 ಮನೆಗಳಿದೆ ಅಂತೆ. ಮಾತಾಡಕ್ಕಾಗತ್ತಾ? ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸಾರ್ ಎನ್ಕ್ವೈರಿ ಆಗ್ತಾ ಇದೆ. ಅಲ್ಲಿ ಹೋಗಿ ಹ್ಯೂಮನ್ ರೈಟ್ಸ್ ಮಾತಾಡ್ಬೇಕು. ಫಾರೆಸ್ಟ್ ತಪ್ಪ ಇದೆ ಇಲ್ವಾ ಅಂತ. ಅದು ವೆಯ್ಟು. ಇಲ್ಲಿ ಪಾಪ ಏನೋ ಟೀಸಲ್ ಕೆಲಸ ಮಾಡೋರು, ನಮ್ಮಂತ ಕೂಲಿ ಕೆಲಸ ಮಾಡೋರು ಏನೋ ಹಣ ಕೊಟ್ಬಿಟ್ರೆ ಇಲ್ಲಿ ಬಂದು ಏನಪ್ಪ ಇದು ಸರ್ ನೆಕ್ಸ್ಟ್ ಏನು ಮಾಡಬೇಡ, ದಯವಿಟ್ಟು ಬಿಟ್ಬಿಡೋಣ. ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಓಪನ್ ಮಾತಾಡ್ಬಿಡಿ. ನೀವು ಅಮೌಂಟ್ ಬೇಕಾ ಬಂದು ಕೇಳಿ ನನ್ನ ಹತ್ರ, ನಾನೇ ಕೊಡ್ತೀನಿ. ಏನೋ ರಾಲಿ ಮಾತ್ರ ಇಟ್ಕೊಳ್ಳಿ 10,000, ಇಲ್ಲ ಕಾರ್ಯಕ್ರಮ ಮಾತ್ರ ಇಟ್ಕೊಳ್ಳಿ 10,000. ಇಲ್ಲಾಂದ್ರೆ ಗೋವಾ ಹೋಗ್ತೀರಾ ಯೂಟ್ಯೂಬ್ ಬನ್ನಿ, ನಾನೇ 5,000 ಕೊಡ್ತೀನಿ. ಹೋಗೋ ಮಜಾ ಮಾಡ್ಕೊಂಡು ಬಾ. ಸುಮ್ಮನೆ ನೆಕ್ಸ್ಟ್ ಟೈಮ್ ಎಲ್ಲ ಬಂದು ಇಲ್ಲಿ ತೊಂದರೆ ಕೊಡಬೇಡ. ಇದು ಅಡ್ವೈಸ್. ನಾವು ಕಾನೂನು ವಿರೋಧವಾಗಿ ನಾವು ಹೋಗಲ್ಲ. ಕಾನೂನು ಪ್ರಕಾರ ಕಾನೂನನ್ನು ಫಾಲೋ ಮಾಡ್ತೀನಿ. ಭಾಸ್ಕರ್ ಕರೆಕ್ಟ್ ಆಗಿದ್ದಾರೆ. ನನ್ನ ಫ್ರೆಂಡ್ ಚೇರ್ಮನ್ ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ರಾಜಕಾಲುವೆ ಅದಕ್ಕೂ ಈ ಲೇಔಟ್ಗೆ ಸಂಬಂಧ ಇರೋದಿಲ್ಲ. ಇದು ನಮ್ಮ ಪಂಚಾಯತಿ ಕಡೆಯಿಂದ ಅಪ್ರೂವ್ ತಗೊಂಡಿದ್ದಾರೆ. ಸರ್ವೆ ಡಿಪಾರ್ಟ್ಮೆಂಟ್ ಸ್ಕೆಚ್ಗಳೆಲ್ಲ ಬಂದೈತೆ. ಓಕೆ, ಇದು ಹಣಕಾಸು ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಸುಮ್ಗೆ ರಾಜಕಾಲುವೆ ಮೇಲೆ ಬಂದಿದ್ದಾರೆ ಅಂತೇಳಿ ಜನಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಆದರೆ ಸರ್ಕಾರನೇ ಸರ್ವೆ ಡಿಪಾರ್ಟ್ಮೆಂಟಿಂದ ಸ್ಕೆಚ್ ಕಾಪಿಗಳೆಲ್ಲ ಕಳಿಸಿರುತ್ತೆ. ಇದು ಮಾಡಬೇಕಾಗಿರೋ ಕರ್ತವ್ಯ ನಮ್ಮ PDOಗಿರುತ್ತೆ, ಸಂಬಂಧಪಟ್ಟ ತಹಸೀಲ್ದಾರ್ಗೆ ಇರುತ್ತೆ, DC ಇರುತ್ತೆ. ಅಲ್ಲೋಗಿ ಕಂಪ್ಲೇಂಟ್ ಕೊಡಬೇಕು. ಕೋರ್ಟಲ್ಲಿ ಏನಿದೆ ಅದನ್ನು ಬಗೆಹರಿಸ್ಕೋಬೇಕು. ಇಲ್ಲಿ ಬಂದು ಲೇಔಟಲ್ಲಿ ಇರೋರನ್ನ ತೊಂದರೆ ಕೊಟ್ಕೊಂಡು ಲೇಔಟ್ ಓನರ್ಗೆ ತೊಂದರೆ ಕೊಟ್ಕೊಂಡಿರೋದು ಸರಿಗಿರಲ್ಲ ಅನ್ನೋದು ನನ್ನ ಮನವಿ. ಇಲ್ಲಿ ಇದು ಮಾತ್ರ ಅಲ್ಲ, ಇನ್ನು ಕೃಷ್ಣಾವರಮಿಂದ ಹಿಡಿದು ನಮಗೆ ದಾಸರಸಲ್ಲಿವರೆಗೂ ಇದೇ ಕಾಟಗಳು ಕೊಟ್ಕೊಂಡ್ ಬರ್ತಾ ಇದ್ದಾರೆ ಕೆಲವರು ಹಣಕಾಸು ಮಾಡೋಕ್ಕೋಸ್ಕರ. ಕೇಳೋರು ಯಾರು ಇಲ್ಲ ಇದರಲ್ಲಿ. MLAಗೆ ಹೋಗಿ ಹೇಳಿದ್ರೆ MLA ರೆಸ್ಪಾನ್ಸ್ ಮಾಡಲ್ಲ.